ಥ್ಯಾಂಕ್ ಯು ವೆರಿ ಮಚ್ ಇಲ್ಲಿ ತನಕ ಮಾತಾಡೋದಕ್ಕೆ. ಬರೀ ಟಿ ವೆಂಕಟೇಶ್ ನಮಗೆ ಕರೆ ಮಾಡಿದ್ದಾರೆ, ನಿರ್ಮಾಪಕರು. ವೆಂಕಟೇಶ್ ನಮಸ್ತೆ ರಂಗಜ್ಜಿ. ನಮಸ್ಕಾರ. ಕಾರ್ಯಕ್ರಮ ನೋಡ್ತಾ ಇದ್ದೀನಿ ಅಂತ ಭಾವಿಸ್ತೀನಿ ನಾನು. ಬೆಳಿಗ್ಗೆಯಿಂದ ನೋಡ್ತಾ ಇದ್ದೀನಿ. ಹೇಳಿ ಸರ್. ಆದ್ರೂ ಎಲ್ರು ಅರ್ಥ ಮಾಡ್ಕೋಬೇಕಾಗಿದೆ ಅಂತ ಹೇಳಿದ್ರೆ ಕನ್ನಡಿಗರು. ಸರ್ ವೆಂಕಟೇಶ್ ನಿಮ್ಮ ಟಿವಿ ವಾಲ್ಯೂಮ್ ಅನ್ನು ಕಡಿಮೆ ಮಾಡಿ ಮಾತಾಡಿ ಪ್ಲೀಸ್. ಮಾಡಿದೆ ನೋಡಿ. ರಂಗಜ್ಜಿ ಹೇಳಿ. ಇವತ್ತು ಕನ್ನಡಿಗರು ತಮ್ಮತನವನ್ನ ಕಳ್ಕೊಂಡಿದ್ದಾರೆ ಅನ್ನೋದು ಹೇಳಕ್ಕೆ ಇಷ್ಟಪಡ್ತಾ ಇದ್ದೀನಿ. ಇವತ್ತು ಯಾವುದೇ ಸಂಘಟನೆಗಳು ಕನ್ನಡ ಪರ ಹೋರಾಟಗಾರಾಗ್ಲಿ, ಕನ್ನಡ ಪರ ರಾಜಕಾರಣಿ ವಿಧಾನಸೌಧದಲ್ಲಿ ಏನು ಅಬ್ಬರವನ್ನು ಮಾಡ್ತಿದ್ದಾರೆ, ಯಾವುದು ಮಾಧ್ಯಮಗಳು ಸಿಕ್ಕಿದ ತಕ್ಷಣ ತಮ್ಮ ಉತ್ತರ ಕುಮಾರನ್ನ ಪೌರುಷವನ್ನು ತೋರಿಸ್ತಿದ್ದಾರೆ. ಇವತ್ತೆಲ್ಲರೂ ಅವ್ರು ಏನ್ ಮಾಡ್ತಿದ್ದಾರೆ ಅನ್ನೋದು ಗೊತ್ತಾಗ್ತಿಲ್ಲ. ಆದ್ರೆ ಒಂದಂತೂ ಇಲ್ಲಿ ನಿಜವಾಗ್ಲೂ ಅರ್ಥವಾಗ್ತಿರೋದು ಏನು ಅಂತ ಹೇಳಿದ್ರೆ, ಇವತ್ತಿನ ರಾಜ್ಯ ವ್ಯವಸ್ಥೆಯಲ್ಲಿ ಆರಕ್ಷಕ ಇಲಾಖೆಯಲ್ಲಿ ಶಂಕರ್ ಬಿದ್ರಿ ಅಂತ ನಾಯಕರಾಗ್ಲಿ, ಸಂಗ್ರಾಮ್ ಸಿಂಗ್ ಅಂತ ದಿಟ್ಟ ನಾಯಕರಾಗ್ಲಿ, ದಿಟ್ಟ ಆರಕ್ಷಕ ಅಧಿಕಾರಿಗಳಾದಂತಹ ಅಶೋಕ್ ಕುಮಾರ್ ಅಂತವರಾಗ್ಲಿ ಇದ್ದಿದ್ರೆ ಇದಕ್ಕೆ ಸಮರ್ಪಕವಾದ ಉತ್ತರ ಸಿಕ್ಕಿದ್ದೇನೋ ಅನ್ನೋದು ಒಂದು ಪ್ರಶ್ನೆ ಕಾಡ್ತಾ ಇದೆ. ಏಕೆಂತ ಹೇಳಿದ್ರೆ ವೀರಪ್ಪನಂತ ಒಬ್ಬ ದಂತಜೋರನ್ನ ಬುಡಮೇಲು ಮಾಡಿದಂತಹ ನಾಯಕರು ಇವತ್ತು ನಮ್ಮ ಕರ್ನಾಟಕದ ಆರಕ್ಷಕ ಇಲಾಖೆಯಲ್ಲಿ ಕಣ್ಮರೆ ಆಗ್ತಾ ಇದ್ದಾರೋ ಅಥವಾ ರಾಜಕಾರಣಿಗಳ ಕುತಂತ್ರದಲ್ಲಿ ಸಿಕ್ಕಿ ನರಳ್ತಾ ಇದ್ದಾರೋ ಗೊತ್ತಾಗ್ತಿಲ್ಲ. ಸೊ ಹಾಗಾಗಿ ಇವತ್ತಿನ ಎಲ್ಲಾ ವ್ಯವಸ್ಥೆಗೆ ನಮ್ಮ ರಾಜಕಾರಣಿಗಳೇ ನೇರವಾಗಿ ಹೊಣೆಗಾರರಾಗ್ತಾ ಇದ್ದಾರೆ. ಅದ್ರ ಜೊತೆನಲ್ಲಿ ಈ ನಮ್ಮ ರಾಮನಗರದ ನಾಯಕ ಏನಿದ್ದಾರೆ, ಈ ರಾಮನಗರದ ನಾಯಕ ನನ್ನ ಸಿನಿಮಾ ಮಾಡ್ಬೇಕು ಅಂತ ಒಂದ್ಸಲ ಕರ್ಸಿದ್ರು. ಬಿಡದಿ ಕ್ಷೇತ್ರದ ಕೆಲವು ಅವರ ಹಿತೈಷಿಗಳನ್ನ ಕರ್ಕೊಂಡು ಹೋಗಿದ್ರು. ಸರಿ, ಅಲ್ಲಿಗೆ ಹೋಗಿ ಬೆಳಿಗ್ಗೆಯಿಂದ ಮಧ್ಯಾಹ್ನದವರೆಗೂ ಕೂತ್ಕೊಂಡೆ ಅವರೆಲ್ಲವನ್ನೂ ನೋಡಿ ಕೊನೆಗೆ ನನ್ಗೊಂದು ಆಪಲ್ ಅನ್ನು ಕೊಟ್ರು ಅವರು. ಆಪಲ್ ಅನ್ನು ತಗೊಂಡು ಮನೆಗೆ ಬಂದ್ಮೇಲೆ ನನ್ಗನ್ನಿಸ್ತು, ನಾನು ಭ್ರಷ್ಟಾಚಾರದ ವಿರುದ್ಧವಾಗಿ ಸಿನಿಮಾವನ್ನು ಮಾಡಿರ್ತಕ್ಕಂಥ ನಿರ್ದೇಶಕ ಒಂದ್ ವೇಳೆ ಈ ವ್ಯಕ್ತಿಯ ಪರವಾಗಿ ನನ್ನ ಚಿತ್ರವನ್ನು ಮಾಡಿದ್ರೆ ನನ್ನ ತರ ಏನಾಗ್ತದೆ, ನಾನೇನಾಗ್ತೀನಿ, ನಮ್ಮ ಕನ್ನಡಿಗರಿಗೆ ನಾನೇನು ಸಂದೇಶವನ್ನು ಕೊಟ್ಟಂಗಾಗುತ್ತೆ ಅನ್ನೋ ಒಂದೇ ಒಂದು ಕಾರಣಕ್ಕೆ ಆ ಚಿತ್ರ ನಿರ್ಮಾಣದಿಂದ ಹೊರಗುಳಿದೆ. ಇವತ್ತು ನಮ್ಮ ಪಾಟೀಲ್ ಜಿ ಅಂತ ಆರಕ್ಷಕ ಅಧಿಕಾರಿಗಳು, ನಿವೃತ್ತ ಅಧಿಕಾರಿಗಳು ಮಾತಾಡ್ತಿದ್ದಾರೆ. ಅವರಲ್ಲಿರ್ತಕ್ಕಂಥ ಕೆಚ್ಚಿದೆ ಇವತ್ತು ನಮ್ಮ ಕನ್ನಡದ ಆರಕ್ಷಕ ಅಧಿಕಾರಿಗಳಿಗೆ ಯಾಕಿಲ್ಲ ಅಂತಂದ್ರೆ ವೆಂಕಟೇಶ್, ಬಹಳ ಸಿಂಪಲ್ ಅದು. ಕಾರಣ ಇಷ್ಟೇ, ಅದಕ್ಕೆ ಎಲ್ಲರೂ ಕೂಡ ರಾಜಕಾರಣಿಗಳ ನೆರಳಲ್ಲಿ ಬದುಕ್ತಾ ಇದಾರೆ ನಾಯಕರುಗಳು. ಇದೇನಾಗುತ್ತೆ ಹೇಳಿ ಅಧಿಕಾರಿಗಳು ಹಿಂಗಾದ್ರೆ? ಅದೇ ಆಗಿದೆ. ಇದಕ್ಕೆ ಜೊತೆಗೆ ಏನಾಗಿದೆ ಅಂತ ಹೇಳಿದ್ರೆ ರಂಗಜ್ಜಿ, ನಮ್ಮ ರಾಜಕಾರಣಿಗಳ ಸ್ವಾರ್ಥತೆ ಏನಿದೆ, ವೋಟ್ ಬ್ಯಾಂಕ್ ಪಾಲಿಟಿಕ್ಸ್ ಏನಿದೆ, ಅವರೇ ಇದಕ್ಕೆಲ್ಲ ಕಾರಣ ಆಗಿದ್ದಾರೆ. ಅವರು ಇವತ್ತು ಇಂಥ ಒಬ್ಬ ಗೋಮುಖ ವ್ಯಾಘ್ರ ಏನಿದ್ದಾರೆ ಅವ್ರನ್ನ ಬೆಳೆಯೋದಿಕ್ಕೆ, ಅವರನ್ನು ನೋಡಿ ನಾವು ನಾಚಿಕೆ ಪಟ್ಟು ಮನೆಯಲ್ಲಿ ಹೇಡಿಗಳೇ ಕೂತ್ಕೊಳ್ಳೋದಿಕ್ಕೆ ಈ ನಮ್ಮ ರಾಜಕಾರಣಿಗಳೇ ನೇರವಾಗಿ ಕಾರಣ ಆಗ್ತಾರೆ. ಥ್ಯಾಂಕ್ ಯು ವೆರಿ ಮಚ್ ವೆಂಕಟೇಶ್. ಸೊ ವೆಂಕಟೇಶ್ ಹೇಳಿದ ಮಾತ್ರ ಕೇಳಿದ್ರಿ. ಮುನಿಯಪ್ಪನವ್ರೆ, ಸೊ ಮುಂದಿನ ಹೋರಾಟದ ರೂಪರೇಷೆಗಳೇನು ಹಾಗಾದ್ರೆ? ಸರ್, ಇದರಲ್ಲಿ ಒಂದು ಹೋರಾಟಗಾರರದಷ್ಟೇ ಜವಾಬ್ದಾರಿ ಅಲ್ಲ. ರಾಮನಗರ ಜಿಲ್ಲೆಯಲ್ಲಿ ಇವತ್ತೇನು ಡಿ.ಕೆ. ಶಿವಕುಮಾರ್ ಸುಮಾರು 6-7 ಸಾರಿ ಆಯ್ಕೆ ಆಗಿದ್ದಾರೆ, ಉಸ್ತುವಾರಿ ಮಂತ್ರಿ ಇದ್ದಾರೆ, ಅವರದ್ದು ಕೂಡ ಜವಾಬ್ದಾರಿ ಇದೆ. ಅದೇ ರೀತಿ ತಮ್ಮನ್ನ ಸುಮಾರು 1,37,000 ಲೀಡಿಂಗ್ ಅಲ್ಲಿ ಓಟಲ್ಲಿ ಜನ ಗೆಲ್ಸಿದ್ದಾರೆ. ನನ್ನ ಪ್ರಕಾರ ಅವ್ರಿಗೆ ಓಟ್ ಹಾಕಿ ಜನ ಗೆಲ್ಸಿಲ್ಲ, ಓಟ್ ಅವರೇ ಹಾಕ್ಯಂತಾರೆ. ಅಲ್ಲಿ ಸರ್ಕಾರನೇ ಇಲ್ಲ, ಆತರ ಪರಿಸ್ಥಿತಿ ಇದೆ. ಈಗಿದ್ರೂ ಕೂಡ ಮಾಜಿ ಮುಖ್ಯಮಂತ್ರಿಗಳಾದಂತಹ ಕುಮಾರಸ್ವಾಮಿ ಅವರಿದ್ದಾರೆ, ಪಕ್ಕದಲ್ಲಿ ಆಶ್ರಮ ಇದೆ, ಇಷ್ಟೆಲ್ಲ ನಡೀತಾ ಇದೆ, ಯಾಕೆ ಅವ್ರು ಸುಮ್ಮನೆ ಅವರ ಕ್ಷೇತ್ರನೇ ಅದು. ಅದೇ ರೀತಿ ಇವತ್ತು ಏನು ಯೋಗೇಶ್ವರ್ ಇದ್ದಾರೆ, ಅವರು MLA ಮಾಜಿ ಮಂತ್ರಿಗಳು, ಬಾಲಕೃಷ್ಣ ಇದ್ದಾರೆ ಎಲ್ಲ ಪಕ್ಕದಲ್ಲಿ ಮಾಗಡಿನಲ್ಲಿ, ಇವರೆಲ್ಲ ಕೂಡ ಯಾಕೆ ಸುಮ್ಮನೆ ಕೂತಿದ್ದಾರೆ. ಆಮೇಲೆ ದೇವೇಗೌಡರು ಕೂಡ ಅಲ್ಲಿ 2-3 ಟೈಮ್ ಎಲೆಕ್ಷನ್ ಸ್ಪರ್ಧೆ ಮಾಡಿದಂತವ್ರು ಪಾರ್ಲಿಮೆಂಟ್ಗೆ, ಅಸೆಂಬ್ಲಿಗಳು ಕೂಡ. ಅದಕ್ಕೆ ನನ್ಗೆ ಎಲ್ಲೇ ಒಂದ್ ಕಡೆ ಏನ್ ಅನಿಸ್ತದೆ ಅಂತ ಹೇಳಿದ್ರೆ, ಜನದಲ್ಲೇ ಕೂಡ ಜಾಗೃತಿಯನ್ನ ಬಂದು ಈ ರೀತಿಯ ಹಾಗೆ ಜನವಿರೋಧಿ ಕೆಲಸ ಮಾಡತಕ್ಕಂತ ಜನಗಳನ್ನ ನೋಡ್ಕೊಂಡು ಏನು ಕಾಣದಂತ ನಿದ್ದೆ ಮಾಡದಂತ ಆಕ್ಟಿಂಗ್ ಮಾಡ್ಕೊಂಡು ಕೂತ್ಕಂತ ಜನಗಳನ್ನು ಕೂಡ ಅಸೆಂಬ್ಲಿಗೆ ಜನ ಕಳಿಸಬಾರದು. ಜೊತೆಗೆ ಸರ್ಕಾರಕ್ಕೆ ನಾನು ಒತ್ತಾಯ ಮಾಡೋದೇನು ಈ ಸಂದರ್ಭದಲ್ಲಿ ಅಂತ ಹೇಳಿದ್ರೆ, ಯಾರೋ ಬಡವರೋ ರೈತರು 1 ಎಕರೆ ಭೂಮಿ ಉಳಿವೆ ಮಾಡಿದ್ರೆ ಅದನ್ನ ಒತ್ತುವರಿ ಮಾಡಿಸ್ತಾರೆ, ಡೆಮೊಲೇಷನ್ ಮಾಡ್ತಾರೆ, ಜೋಡ್ ಹಾಕಿರೋ ಮನೆಗಳನ್ನ ಡೆಮೊಲೇಷನ್ ಮಾಡಿಸ್ತಾರೆ ಅಧಿಕಾರಿಗಳು, ರಾಜಕಾರಣಿಗಳು ಸೇರಿ. ಇಷ್ಟು ದೊಡ್ಡ ಹಂತದ 22 ಎಕರೆ ಜಮೀನಿನಲ್ಲಿ ಸರ್ಕಾರಿ ಜಾಗ, ಅದು ಅಗ್ರಿಕಲ್ಚರ್ ಝೋನ್, ಅದು ಯಾವ್ದು ರೆಸಿಡೆನ್ಸಿಯಲ್ ಏರಿಯಾ ಮಾಡಕ್ ಬರಲ್ಲ ಅಂತಕ್ಕಂಥ ನೇಮ ಇದ್ರೂ ಕೂಡ ಅಲ್ಲಿ ಒಂದು ಸಾಮ್ರಾಜ್ಯವನ್ನೇ ಕಟ್ಟಿಕೊಂಡಿದ್ದಾನೆ. ಡಿವಿಷನ್ ಇವರು ಅಧಿಕಾರಿಗಳು ರಿಪೋರ್ಟ್ ಕೊಟ್ಟಿದ್ದಾರೆ. ಅದರಿಂದ ಅವ್ರನ್ನ ಕೂಡಲೇ ಅದನ್ನ ಡೆಮೊಲೇಷನ್ ಮಾಡಲಿಂದ ಖಾಲಿ ಮಾಡಿಸಬೇಕು. ಜೊತೆನಲ್ಲಿ
SP ಮತ್ತು DC ನ ಜವಾಬ್ದಾರನಾಗಿ ಮಾಡಬೇಕು. ಇದನ್ನ ಮತ್ತೆ ನಾವು ಬಹುಜನ್ ಸಮಾಜ್ ಪಾರ್ಟಿ, ನಮ್ಮಲ್ಲಿ ಇನ್ನೂ ಕೆಲವು ಸಂಘಟನೆಗಳಿದಾವೆ, ನಾವೆಲ್ಲ ಕೂಡ ಮತ್ತೆ ಒಂದಾಗಿ ಏನು ಪಾಪ ಈ ಮಗು ಒಂದು ಫಾರಿನ್ ನಲ್ಲಿ ಇದೆ, ಇವತ್ತು ತಾಯಿಗೆ ಇವತ್ತು ವೇದನೆ ಇದೆ, ಆಮೇಲೆ ಬಹಳಷ್ಟು ಜನ ಮಕ್ಕಳು ಇವತ್ತು ಒಳಗಡೆ ನೋವನ್ನು ಅನುಭವಿಸ್ತಾ ಇದ್ದಾರೆ. ಈ ವಿಚಾರದಲ್ಲಿ ಮತ್ತೆ ಸರ್ಕಾರವನ್ನು ನಾವು ಸ್ಪಂದಿಸಿ ಭೇಟಿ ಮಾಡಿ ಮುಖ್ಯಮಂತ್ರಿಗಳನ್ನ ಕೂಡಲೇ ಅದ್ರ ಮೇಲೆ ಕ್ರಮ ತಗೋಬೇಕಂತ ಒತ್ತಾಯ ಮಾಡ್ತೀವಿ. ಅದರ ಜೊತೆಯಲ್ಲಿ SP DC ಕೂಡ ಜವಾಬ್ದಾರ ಮಾಡಬೇಕು ಅಂತ ಹೇಳಿ ಒತ್ತಾಯ ಮಾಡಿ ಹೋರಾಟವನ್ನ ಮಾಡ್ತಿದ್ರು. ಲಕ್ಷ್ಮೀ ಹೆಬ್ಬಾಳ್ಕರ್ ನಮ್ಮೊಂದಿಗೆ ಈಗ ದೂರವಾಣಿ ಸಂಪರ್ಕದಲ್ಲಿದ್ದಾರೆ. ಬೆಳಗಾಂನ ಜಿಲ್ಲಾ ಕಾಂಗ್ರೆಸ್ ಅಧ್ಯಕ್ಷೆ ಲಕ್ಷ್ಮೀ ಹೆಬ್ಬಾಳ್ಕರ್ ಅವರ ಹೆಸರು ಲೋಕಸಭೆಗೂ ಕೂಡ ಲಕ್ಷ್ಮಿ ನಿಲ್ತಾರೆ ಅನ್ನುವಂತ ಮಾತುಗಳು ಕೂಡ ಕೇಳಿ ಬರ್ತಾ ಇದೆ. ಅದೇ ಲಕ್ಷ್ಮೀ ಹೆಬ್ಬಾಳ್ಕರ್ ನಮ್ಮೊಂದಿಗೆ ಈಗ ದೂರವಾಣಿ ಸಂಪರ್ಕದಲ್ಲಿರುವಂತದ್ದು. ಲಕ್ಷ್ಮೀ ಮೇಡಮ್, ಎಲ್ಲದನ್ನು ಗಮನಿಸ್ತಾ ಇದ್ದೀರಿ, ನಮ್ಮ ಕಾರ್ಯಕ್ರಮ ಕೂಡ ನೋಡ್ತಾ ಇದೀರಿ ಅಂತ ನಾನು ಭಾವಿಸ್ತೀನಿ. ಸಂಭಾಜಿ ಬಗ್ಗೆ ನಾವು ಮಾತಾಡ್ತಾ ಇದೀವಿ. ಎಲ್ಲೊಂದು ಕಡೆ ಕನ್ನಡ ವಿರೋಧಿ ಹೇಳಿಕೆ, 4 ಜನ ಗೆದ್ರೆ ಸರ್ಕಾರ ಹಣ ಹೊರ್ತೀವಿ ಅಂತ ಹೇಳುವಂತ ಒಬ್ಬ ವ್ಯಕ್ತಿ. ಸರ್ ನಮಸ್ಕಾರ. ನಾನು ಟ್ರಾವೆಲ್ ಮಾಡ್ತಾ ಇದ್ದೀನಿ, ಸೊ ನಿಮ್ಮ ಕಾರ್ಯಕ್ರಮವನ್ನ ನೋಡ್ತಾ ಇಲ್ಲ. ಪರವಾಗಿಲ್ಲ ಮೇಡಮ್, ಪರವಾಗಿಲ್ಲ ಮೇಡಮ್, ಹೇಳಿ ಮೇಡಮ್. ಏನ್ ಕೇಳ್ತಾ ಇದ್ರಿ ಸರ್? ನಾವು ಸಂಭಾಜಿ ಬಗ್ಗೆ ಮಾತಾಡ್ತಾ ಇದ್ವಿ, ಸಂಭಾಜಿರಾವ್ ಪಾಟೀಲ್ ಬಗ್ಗೆ ಮಾತಾಡ್ತಾ ಇದ್ವಿ. ಅವರ ತೋಟದ ಮನೆಯಲ್ಲಿ ಯಾವ ರೀತಿ ಒಂದು ವ್ಯಕ್ತಿಯಲ್ಲಿ ಜೂಜು ನಡೀತಾ ಇದೆ, ಜೂಜಿನ ಅಡ್ಡೆ ಆಗಿದೆ, ಅದರ ಬಗ್ಗೆ ಸ್ಟಿಂಗ್ ಆಪರೇಷನ್ ಮಾಡಿದ್ವಿ. ಅದೆಲ್ಲ ವಿವರಗಳನ್ನು ಸರ್ಕಾರ ಕೊಟ್ಟಾಗಿದೆ ಈಗಾಗಲೇ. ಇದಕ್ಕೆ ಸಂಬಂಧಪಟ್ಟಾಗ ತನಿಖೆಯನ್ನು ಮಾತ್ರ ನಾವು ನಿರೀಕ್ಷೆ ಮಾಡ್ತಾ ಇದೀವಿ. ಒಂದು ಎರಡನೇದೇನು ಅಂತಂದ್ರೆ, ವಿಧಾನಸಭೆಯಲ್ಲಿ 4 ಜನ ಗೆದ್ರೆ ನಾವು ಸರ್ಕಾರ ಹಣ ಹೊರ್ತೀವಿ ಅಂತ ಹೇಳಿದಂತ ಈ ಸಂಭಾಜಿ ಪಾಟೀಲ್ರನ್ನ ರಾಜ್ಯದಲ್ಲಿ ಹೆಂಗ್ ಸಹಿಸ್ಕೋಬೇಕು ಮೇಡಮ್? ಸರ್, ಇದ್ರ ಬಗ್ಗೆ ನಾನು ಪೇಪರ್ದಲ್ಲಿ ಮತ್ತೆ ಮಾಧ್ಯಮದ ಮುಖಾಂತರ ನೋಡಿದ್ದೀನಿ. ಇದ್ರ ಬಗ್ಗೆ ಏನ್ ರಿಯಾಕ್ಟ್ ಮಾಡ್ಬೇಕು ಅಂತ ನಮ್ಗೆ ಗೊತ್ತಾಗ್ತಾ ಇಲ್ಲ. ಯಾಕಂದ್ರೆ ಅಂತೆ ಕಂತೆಗಳ ಮೇಲೆ ಇದನ್ ಮಾಡೋದು ಎಷ್ಟು, ಅಥವಾ ನೋಡಿ, ದೇಶದ ಕಾನೂನು ಎಲ್ರಿಗೂ ಒಂದೇ. ಇಲ್ಲಿ ಯಾರು ತಪ್ಪು ಮಾಡಿರ್ತಾರೋ ಅವ್ರಿಗೆ ಕಾನೂನು ಪ್ರಕಾರ ಶಿಕ್ಷೆ ಆಗ್ಲಿ ಅಂತ ಹೇಳೋದು ಅಷ್ಟೇ ನಾವು ಹೇಳ್ತೀವಿ ಹೊರತು ಕುಲಂಕುಷವಾಗಿ ಅದ್ರ ಬಗ್ಗೆ ಚರ್ಚೆ ಆಗ್ಬೇಕು ನನ್ನ ಅನಿಸಿಕೆ ಸರ್. ಅಲ್ಲೇ ಒಳ್ಳೆ ಮಾತ್ರ ಹೇಳಿದ್ರಿ ಮೇಡಮ್, ಆದ್ರೆ ನಿಜಕ್ಕೂ ಕಾನೂನು ಯಾರು ಪಾಲನೆ ಮಾಡಬೇಕು ಆಗ್ತಾ ಇಲ್ವೇ? ಸಂಬಂಧಪಟ್ಟಂತ ಅಧಿಕಾರಿಗಳು ಅಪ್ಪಿ ಇನ್ನು ನಾನು ರಿಪೀಟ್ ಮಾಡ್ತಾ ಇದ್ದೀನಿ, ಇದ್ರ ಬಗ್ಗೆ ನಾನು ಕುಲಂಕುಷವಾಗಿ ಇನ್ನು ನೋಡ್ಲಿಲ್ಲ. ಯಾಕಂದ್ರೆ ನೀವೇ ಹೇಳಿದ್ರಲ್ಲ ಬೆಳಗಾಂ ಪಾರ್ಲಿಮೆಂಟ್ ಗೆ ಅಂತ ಹೇಳ್ಬಿಟ್ಟು, ಸೊ ಈ ಒಂದು ಇದ್ರಲ್ಲಿ ಡೆಲ್ಲಿ, ಬ್ಯಾಂಗ್ಳೂರ್, ಡೆಲ್ಲಿ, ಬೆಳಗಾಂ ಎಲ್ಲ ಕ್ಷೇತ್ರದಲ್ಲೂ ಸುತ್ತಾಕೋದ್ರಿಂದ ಇದ್ರ ಬಗ್ಗೆ ನಾನು ಏನು ಅಷ್ಟು ನೋಡ್ಲಿಲ್ಲ ಸರ್. ಆಮೇಲೆ ಅಲ್ಕಾ ಬರ್ತೀವಿ ಮೇಡಮ್, ಬಹಳ ಆಶ್ಚರ್ಯ ಆಗ್ತಾ ಇದೆ ನನಗೆ. ಯಾಕಂದ್ರೆ ನೀವು ಬೆಳಗಾಂನವ್ರೆ, ಏನೇನಾಗ್ತಾ ಇದೆ ಅನ್ನೋದು ಗೊತ್ತಿರುವಂತ ಸಂಗತಿ. ಯಾಕಿಂತ ಜಾಣ ಮೌನವನ್ನ ತೋರಿಸ್ತಾ ಇದೀರಿ ನೀವು? ಜಾಣತನ ಉತ್ತರ ಕೊಡ್ತಾ ಇದೀರಿ ಮೇಡಮ್ ನೀವು. ಇದು ಲಕ್ಷ್ಮೀ ಹೆಬ್ಬಾಳ್ಕರ್ ಅವರ ಮಾತು. ಒಂದು ಚೂರು ಏನಾದ್ರು ಎಡವಟ್ಟುಗಳು ಮಾತಾಡಿದ್ರು ಕೂಡ ನಾಳೆ ಏನಾದ್ರು ಓಟಿಗೆ ಸಂಚಕಾರ ಬರುತ್ತೆ ಅನ್ನುವಂತ ಒಂದು ಭಯ, ಆತಂಕ ಪಾಪ ಅತ್ಯಂತ ಸಹಜವಾಗಿ ಅವ್ರನ್ನ ಕಾಡ್ತಾ ಇರೋದನ್ನ ನಾವು ನೋಡ್ತಾ ಇದೀವಿ. ಲಕ್ಷ್ಮೀ ಹೆಬ್ಬಾಳ್ಕರ್ ಹೇಳಿದ್ದೇನು ಅಂತಂದ್ರೆ, ಇದ್ರ ಬಗ್ಗೆ ಅವ್ರಿಗೆ ಗೊತ್ತೇ ಇಲ್ವಂತೆ ಪಾಪ. ಕೂಲಂಕುಷವಾಗಿ ಇದೆಲ್ಲದರ ಬಗ್ಗೆ ಚಿಂತನೆ ಮಾಡಿ, ಯೋಚನೆ ಮಾಡಿ, ಅದಾದ್ಮೇಲೆ ನಮಗೊಂದು ಸ್ಟೇಟ್ಮೆಂಟ್ ಕೊಡ್ತಾರಂತೆ. ಅದು ಯಾವಾಗ ಕೊಡ್ತಾರೆ ನೋಡೋಣ. ಇದು ನೋಡಿ, ಇದು ಕನ್ನಡಿಗರ ಮಾತು. ಏನಂತೀರಿ? ಹೇಳಿದ್ದೆ ನಿಮ್ಗೆ ಇವತ್ತು ನೋಡಿ, ಅವರು ನೀವು ಟಿವಿನಲ್ಲಿ 23ನೇ ತಾರೀಕು ಎಲ್ಲ ತೋರಿಸಿದ್ರಿ, ಎಲ್ಲ ಆಗ್ತಿದೆ. ಇವತ್ತು ರಿಲೇ ಮಾಡ್ತಾ ಇದ್ರಿ. ಮತ್ತೆ ಸಂಭಾಜಿಯವರ ಬಗ್ಗೆ ಇದೇನು ಹೊಸದಾಗಿ ಬಂದಿರತಕ್ಕಂಥದ್ದೇನಲ್ಲ. ಸಂಭಾಜಿ ಪಾಟೀಲ್ರ ಬಗ್ಗೆ ಸುಮಾರು ಒಂದು 20 ವರ್ಷದಿಂದ ಇದ್ದಿದ್ದೇ ಇದೆ. ಅವ್ರ ಮೇಯರ್ ಆದಾಗಿಂದನೂ ಅವರ ವ್ಯಕ್ತಿತ್ವದ ಬಗ್ಗೆ ಏನು ಅಂತ ಹೇಳಿ ಪೇಪರ್ ನಲ್ಲಿ ಬರ್ತಿದೆ, ಮತ್ತೆ ಎಲ್ಲಾ ಕಡೆನೂ ಇದಾಗಿದೆ. ಅದು ಅಂತದ್ರಲ್ಲಿ ಲಕ್ಷ್ಮೀ ಹೆಬ್ಬಾಳ್ಕರ್ ಅವರು ನನಗೇನು ಇದು ನೋಡಿ, ಎಲ್ಲಾ ರಾಜಕಾರಣಿಗಳಲ್ಲಿ ಅವ್ರು ಹೇಳ್ತಾರೆ, ಅದು ಅದೇ ಜಿಲ್ಲೆಯವರು, ಅವ್ರ ಬಗ್ಗೆ ಗೊತ್ತೇ ಇರ್ತದೆ. ಗೊತ್ತಿದ್ರು ಸಹ ಇವರು ಯಾವುದೇ ವಿಷಯ ಗೊತ್ತಿರುವಂತ ಸಂಗತಿ. ಅರವಿಂದ್ ಪಾಟೀಲ್ ಮತ್ತೆ ಸಂಭಾಜಿ ಪಾಟೀಲ್ ಇದೇ ಲಕ್ಷ್ಮೀ ಹೆಬ್ಬಾಳ್ಕರ್ ಎಲೆಕ್ಷನ್ ನಿಂತ್ಕೊಂಡ್ರೆ ಸಪೋರ್ಟ್ ಮಾಡ್ತಾರೆ. ಇಂಥ ಸಂದರ್ಭದಲ್ಲಿ ಅಪ್ಪಿತಪ್ಪಿ ಮಾತಾಡ್ತಾರೆ ಅಂತ ಹೇಳಿ. ಅಂದ್ರೆ ಈಗ ನಮ್ಮ ಪಾಟೀಲ್ ಇವರು ಹೇಳಿದಂಗೆ ಪ್ರತಿಯೊಂದನ್ನು ಈಗ ಇದು ಕೆಲಸ ಕಾರ್ಯಗಳ ಬಗ್ಗೆ ಆಗಲಿ, ಕಾನ್ಸ್ಟಿಟ್ಯೂಷನಲ್ ಇದ್ರ ಬಗ್ಗೆ ನಡೀತಾ ಇಲ್ಲ. ಇದು ರೂಲ್ ಆಫ್ ಲಾ ತರ ನಡೀತಾ ಇಲ್ಲ. ಇದೇನಾಗಿದೆ ಅಂದ್ರೆ ನೋಡಿ, ಈ ತರ ಏನು ಇಂಡೈರೆಕ್ಟ್ ಆಗಿ ಪಾಲಿಟಿಕ್ಸ್ ತಗೊಂಡು ಮಾತನಾಡುವಂತ ಮಟ್ಟಕ್ಕೆ ಹೋಗ್ತಾ ಇದ್ದಾರೆ. ಈ ತರ ಸಮಾಜಘಾತಕರನ್ನ ಹಿಡಿದು ಒಳಕಾಗ್ಬೇಕು ಅಂತ ಹೇಳ್ತಕ್ಕಂಥ ಒಂದು ಧೈರ್ಯನ ಈಗ ಒಬ್ಬ ಜಿಲ್ಲಾಧ್ಯಕ್ಷರಾಗಿ ಇದ್ಕೊಂಡು ಅವರು ಇದೆಲ್ಲ ನೋಡಿದ್ಮೇಲೆ, ನಾನೇನು ಏಕದಮ್ ನೋಡದೆ ನೀವು ಹೇಳ್ಬಿಡಿ ಅಂತ ಹೇಳೋದಿಲ್ಲ, ನೀವು ತೋರಿಸ್ತಾ ಇದ್ದೀರಿ, ಅಲ್ಲಿ ನಡೀತಾ ಇದೆ. ಒಬ್ಬ MLA ಆಗಿರ್ತಕ್ಕಂಥ ಒಂದು ತೋಟದಲ್ಲಿ ಇದು ಜೂಜು ಅಡ್ಡೆ ನಡೀತಾ ಇದೆ. ಮತ್ತೆ ಅವ್ರ ಸ್ಟೇಟ್ಮೆಂಟ್ ನ ನಡೆದ ಅಲ್ಲಿ ಸಭೆಯಲ್ಲಿ ಹೇಳಿದ್ದನ್ನ ತಾವು ತೋರಿಸ್ತಾ ಇದ್ರಿ. 4 ಜನ ಗೆದ್ದಿದ್ರೆ ನಾವು ಸರ್ಕಾರದ ಹೆಣನ, ಕರ್ನಾಟಕ ಸರ್ಕಾರದ ಹೆಣನೇ ಹೊತ್ಕೊಂಡು ಹೋಗ್ಬಿಡ್ತಿದ್ದವು ಅಂತ ಹೇಳಿ ಇಷ್ಟೆಲ್ಲ ಹೇಳಿದವ್ರ ಬಗ್ಗೆ ಅವರು ಇಲ್ಲ ನೋಡ್ತೀನಿ ನಾನೇನೋ ಏನ್ ತಿಳ್ಕೊತಾರೆ ಇವರು. ಈಗ ನೀವು ತೋರಿಸಿದ ಮೇಲೂ ಈ ತರ ಮಾತಾಡ್ತಾರೆ ಅಂದಾಗ ಈ ದೇಶ ಎಲ್ಲಿ ಏನು ಅನ್ನೋದ್ರ ಬಗ್ಗೆ ಸಂಬಂಧಪಟ್ಟಾಗ ದೆಹಲಿಯಿಂದ ಮಾಲಿಕೆಯ ಗೊತ್ತಿದ್ದಾರೆ ನಮ್ಮ ನೇರ ಸಂಪರ್ಕಕ್ಕೆ ಬರ್ತಾರೆ. 2 ನಿಮಿಷದಲ್ಲಿ ಅವರ ಅನಿಸಿಕೆ ಅಭಿಪ್ರಾಯಗಳು ಏನಿದೆ ಕೇಳೋಣ. ಅದಕ್ಕಿಂತ ಮೊದಲು ಒಂದು ಸಣ್ಣ ವಿರಾಮ ತಗೊಳ್ಳೋಣ. ವಿರಾಮದ ನಂತರ ಮತ್ತೆ ಚರ್ಚೆ.